ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕರ್ಣ ಲಾಕ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ಒಂದು ಒಳ್ಳೆ ವಿಡಿಯೋ ಇದೆ. ವಿಡಿಯೋದಲ್ಲೇ ಕಾಣಿಸ್ದಂಗೆ ನೋಡಿ, ಏನೋ ಕಾಣಿಸ್ತಾ ಇದೆ ಊಟ ಮಾಡೋದಕ್ಕೆ ಅಂತ ಇದ್ದೀರಾ. ಇದು ಮಾವಿನ ಹಣ್ಣಿನ ಶೇಖರಣೆ. ತುಂಬಾ ಒಳ್ಳೆಯ ವಿಡಿಯೋ. ಇದನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ, ಚಪಾತಿ ಆಮೇಲೆ ಶೇಖರಣೆ ತುಂಬಾ ರುಚಿಯಾಗಿ ತಿನ್ಬೋದು. ಈ ಸೀಸನ್ನಲ್ಲಿ ಈ ಥರ ಶೇಖರಣೆ ಮಾಡಿಕೊಂಡು ಹೋಳಿಗೆಯಲ್ಲೋ ಅಥವಾ ಚಪಾತಿಯಲ್ಲೋ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಶೇಖರಣೆ ಮಾಡೋದನ್ನು ಹೇಗಂತ ನಿಮಗೆ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುವ ಈ ಶೇಖರಣೆ ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಇದು ಕುಡಿಬೋದು. ಆಮೇಲೆ ಹೋಳಿಗೆಯಲ್ಲೋ ಚಪಾತಿಯಲ್ಲೋ ತುಂಬಾ ಮಕ್ಕಳು ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಬನ್ನಿ, ಇವಾಗ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. 3 ಮಾವಿನ ಹಣ್ಣಿದೆ. ಈ ಮಾವಿನ ಹಣ್ಣನ್ನು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಸ್ವಲ್ಪ ಮೇಲೆದೆಲ್ಲ ತೆಗೆದುಬಿಡಬೇಕು. ಒಂಚೂರು ಕಹಿ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ತುಂಬ ಚೆನ್ನಾಗಿದೆ, ದೊಡ್ಡದಿದೆ. ಆಮೇಲೆ ಇದು ಹೆಂಗೆ ಅಂದರೆ ಹುಳಿ ಏನೂ ಇಲ್ಲ, ತುಂಬ ಸ್ವೀಟಾಗಿದೆ. ತುಂಬ ರುಚಿಯಾಗಿದೆ ಮಾವಿನ ಹಣ್ಣು ಕೂಡ. ನೋಡಿ, ಇದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ನಾವು. ಮಾವಿನ ಹಣ್ಣನ್ನು ನಾನು ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಫ್ರೆಶ್ ಮಾಡಿದರೆ ಅದೇನಿರುತ್ತೆ ನೋಡಿ, ಮಾವಿನ ಹಣ್ಣಲ್ಲಿರುವ ಎಲ್ಲನೂ ಆಚೆ ಬಂದುಬಿಡುತ್ತೆ. ಈ ಥರ ಮಾಡಿದರೆ ಸಾಕು. ಕೈಯಿಂದ ಒಂದು ಚೆನ್ನಾಗಿ ಫ್ರೆಶ್ ಮಾಡ್ಕೋಬೇಕು ಹಣ್ಣನ್ನು. ಈ ಸೀಸನ್ ಬಂತು ಅಂದರೆ ಸಾಕು, ತುಂಬ ಜನ ಶೇಖರಣೆ ಮಾಡ್ಕೊಂಡು ತಿಂತಾರೆ. ಅದರಲ್ಲೂ ಹೋಳಿಗೆಯಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಯಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಈ ಥರ ಆ ಮಾವಿನ ಹಣ್ಣಿನಲ್ಲಿರುವ ಎಲ್ಲ ರಸನ ತೆಗೆದುಬಿಡಬೇಕು. ಅದೇ ಥರ ಇನ್ನೊಂದು ಹಣ್ಣನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮೆತ್ತಗೆ ಮಾಡಿಕೊಂಡ್ರೆ ಸಾಕು, ತಾನೇ ಬಂದುಬಿಡುತ್ತೆ. ತುಂಬ ಹಣ್ಣಾಗಿರೋ ಮಾವಿನ ಹಣ್ಣನ್ನೇ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದು. ನೀವೇನು ಇದನ್ನು ಮಿಕ್ಸಿಗೆ ಹಾಕೋಕ್ಕೆ ಹೋಗಬೇಡಿ. ಹಾಗೆ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ, ಎಲ್ಲ ಆಚೆ ತೆಗಿತಾ ಇದ್ದೀನಿ. ನೋಡಿ, ನಾನು ಎಲ್ಲ ಹಣ್ಣನ್ನು ಆ ಥರ ಅದೇ ರೀತಿಯೇ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೂನ್ಲಿಂದ ಸ್ವಲ್ಪ ದಪ್ಪದಾಗಿ ಏನಾದರೂ ಹಣ್ಣಿದ್ರೆ ಅದನ್ನು ಕೂಡ ಈ ಥರ ಸ್ಪೂನ್ಲಿಂದ ಇದು ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ. ನಾನೇನು ಮಿಕ್ಸರ್ಗೆ ಹಾಕಿಲ್ಲ, ಮಿಕ್ಸಿಗೆ ಹಾಕ್ದೇ ತುಂಬಾ ಚೆನ್ನಾಗಾಗಿದೆ. ಇದಕ್ಕೆ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಾದರೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಶುಗರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೆಲ್ಲ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು.
ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಶುಗರ್ ಸಕ್ಕರೆ ಹಾಕಿದ ಮೇಲೆ. ಸಕ್ಕರೆನ ಸ್ವಲ್ಪ ಕರ್ಗೋಗಿ ಬಿಟ್ಬಿಡಬೇಕು. ನೋಡಿ ಇಲ್ಲಿ ನಾನು ಒಂದು 3 ಇಲ್ಲ 4 ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಕುಟ್ಟಿ ಬಿಟ್ಟು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗಮ್ ಅಂತ ಇದೆ ಶ್ರೀಕರ್ಣಿ ಏಲಕ್ಕಿ ಪುಡಿಯಿಂದ ತುಂಬಾ ರುಚಿಯಾಗಿರುತ್ತೆ.